ಜನರ ಧ್ವನಿ, ನಿಮ್ಮ ಊರು ನಿಮ್ಮ ಸಮಸ್ಯೆ ಪರಿಹಾರ ಒಂದೇ. ಬಿಂದಾಸ್ ನ್ಯೂಸ್ ಕನ್ನಡ. ಹರಿಹರ ನಗರದ ಅಂಜುಮನ್ ಶಾಲೆಯ ದೈಹಿಕ ಶಿಕ್ಷಕ. ನಾನು ಇಲ್ಲಿ ಸ್ಪೆಷಲ್ ಆಗಿ ನಮ್ಮ ಅಲ್ಪಸಂಖ್ಯಾತ ಪ್ರತಿಭಾವಂತ ಕ್ರೀಡಾಪಟುಗಳ ಬಗ್ಗೆ ನಾನು ಇಲ್ಲಿ ಹೇಳಲು ಬಂದಿದ್ದೇನೆ. ಇಲ್ಲಿ ಮೇನ್ ಏನಂತ ಹೇಳಿದ್ರೆ, ನಮ್ಮ ಅಲ್ಪಸಂಖ್ಯಾತರಲ್ಲಿ ಬಹಳಷ್ಟು ಕ್ರೀಡಾಪಟುಗಳಿದ್ದಾರೆ. ಆ ಕ್ರೀಡಾಪಟುಗಳ ಸಾಧನೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗ್ತಾ ಇದೆ. ಆದರೆ ಆ ಮಕ್ಕಳಿಗೆ, ಆ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಯಾವುದೇ ರೀತಿಯ ಸರ್ಕಾರದ ವತಿಯಿಂದ ಪ್ರೋತ್ಸಾಹ ಧನ ಇಲ್ಲ. ಅಲ್ಲಿ ರಾಜ್ಯ ಮಟ್ಟದಲ್ಲೇ ಯಾವುದಾದ್ರೂ ಮೆಡಲ್ ಮಾಡಿರ್ಲಿ, ಗೋಲ್ಡ್, ಸಿಲ್ವರ್, ಬ್ರೋನ್ಸ್ ಯಾವುದೇ ಮೆಡಲ್ ಮಾಡಿರ್ಲಿ, 1,00,000 ರೂಪಾಯಿವರೆಗೂ ಸಹಾಯಧನ ಸಿಗ್ತಾ ಇದೆ. ಆ ಸಹಾಯಧನದಿಂದ ಅವರು ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಮೆಡಲ್ ಮಾಡಿ ಅವರು ಸರ್ಕಾರಿ ಏನು ಕ್ರೀಡಾಕೂಟದಲ್ಲಿ, ರೈಲ್ವೇಸ್ ಆಗಿರ್ಬೋದು, ಸರ್ವಿಸಸ್ ಅಲ್ಲಿ ಆಗಿರ್ಬೋದು, ಕ್ರೀಡಾಕೂಟದಲ್ಲಿ ಕ್ರೀಡಾ ಕೋಟಾದಲ್ಲಿ ಏನ್ ಕೋಟಾ ಇದೆ ಅಲ್ಲ, ಸ್ಪೋರ್ಟ್ಸ್ ಕೋಟಾದಲ್ಲಿ ಆರಾಮಾಗಿ ಜಾಯಿನ್ ಆಗ್ತಾ ಇದ್ದಾರೆ. ಆದ್ರೆ ನಮ್ಮ ಅಲ್ಪಸಂಖ್ಯಾತ ಕ್ರೀಡಾಪಟುಗಳು ಏನಿದಾರಲ್ಲ, ಅವರು ಈ ಒಂದು ವ್ಯವಸ್ಥೆಯಿಂದ ವಂಚಿತರಾಗ್ತಾ ಇದ್ದಾರೆ. ಅದಕ್ಕಾಗಿ ನಾನು ನನ್ನ ಅಹವಾಲು ತಂದಿದ್ದೇನೆ. ಅದರಲ್ಲಿ ನಮ್ಮ ಕ್ರೀಡಾಪಟುಗಳಿಗೆ, ಅಲ್ಪಸಂಖ್ಯಾತ ಕ್ರೀಡಾಪಟುಗಳಿಗೆ ಟ್ರೈನಿಂಗ್ ಸೆಂಟರ್ಸ್ ಆಗಿರ್ಬೋದು, ಅವರಿಗೆ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಈ ನೀಡುವಂತಹ ವ್ಯವಸ್ಥೆ ಜೊತೆಗೆ ಅವರಿಗೆ ಆರ್ಥಿಕ ಪರಿಸ್ಥಿತಿಯಿಂದ ಹಿಂದುಳಿದಂಥ ಮಕ್ಕಳು ಇಂಟರ್ನ್ಯಾಷನಲ್ ವರ್ಗೂ ಹೋಗೋಕ್ಕೆ, ಅಟ್ಲೀಸ್ಟ್ ನ್ಯಾಷನಲ್ ವರ್ಗೂ ಹೋಗೋಕ್ಕೂ ಬಹಳ ಕಷ್ಟಪಡ್ತಾ ಇದ್ದಾರೆ. ಅಲ್ಲಿ ನೀಡುವಂತಹ ಏನು ಬೇರೆ ರೀತಿ ಸ್ಕೀಮ್, ಬೇರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಏನು ಕೊಡ್ತಾ ಇದ್ದಾರೆ ಸ್ಕೀಮು, ಅದೇ ರೀತಿಯ ಸ್ಕೀಮು ನಮ್ಮ ಅಲ್ಪಸಂಖ್ಯಾತ ಕ್ರೀಡಾಪಟುಗಳಿಗೆ ಕೊಟ್ಟರೆ ನಮ್ಮ ಕರ್ನಾಟಕ ರಾಜ್ಯದಿಂದ ಒಂದು ಸ್ಪೋರ್ಟ್ಸ್ ಬೂಸ್ಟ್ ಆಗುತ್ತೆ. ಜೊತೆಗೆ ನಮ್ಮ ಏನು ಅಲ್ಪಸಂಖ್ಯಾತ ಕ್ರೀಡಾಪಟುಗಳು ಏನು ಸ್ಪೋರ್ಟ್ಸ್ ಕೋಟಾದಲ್ಲಿ ಏನು ನೀಡುವಂತಹ ಜಾಬ್ಗಳಿಂದ ವಂಚಿತರಾಗ್ತಾ ಇದ್ದಾರೆ, ಅವರಿಗೂ ಮುಂದೆ ಜಾಬ್ ಸಿಗುತ್ತೆ ಅನ್ನೋ